ಗೈಸ್, ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಗಾನವಿ ವಿವೇಕ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಬಂದು ಅಕ್ಕನ ಮದುವೆ ಸೀರೀಸ್ 2 ವ್ಲಾಗ್ ಆಗಿರುತ್ತೆ. ಅಂದರೆ ಇನ್ವಿಟೇಷನ್ ಕಾರ್ಡ್ಸ್ ಎಲ್ಲ ಮನೆಗೆ ಬಂದಿತ್ತು. ಸೊ ಅದ್ರ ಬಗ್ಗೆ ವ್ಲಾಗ್ ಆಗಿರುತ್ತೆ ಇದು. ಆ್ಯಂಡ್ ಇದು ಪಾರ್ಟ್ 1 ವ್ಲಾಗು. ಸೀರೀಸ್ 2 ಆಗಿತ್ತು, ಇದು ಪಾರ್ಟ್ 1 ಮತ್ತು ಪಾರ್ಟ್ 2 ಇನ್ವಿಟೇಷನ್ ವ್ಲಾಗ್ ಬರುತ್ತೆ. ಸೊ ಇಲ್ಲಿ ಇನ್ವಿಟೇಷನ್ ಬಂದಿರೋದ್ರಿಂದ ಮನೇಲಿ ನಮ್ಮ ಇಡೀ ಫ್ಯಾಮಿಲಿ ಬಂದು ಇನ್ವಿಟೇಷನ್ಗೆ ಪೂಜೆ ಎಲ್ಲ ಮಾಡಿ, ನಮ್ಮ ಅಕ್ಕ ಕೈಲಿ ಪೂಜೆ ಎಲ್ಲ ಮಾಡಿಸಿ, ಮತ್ತು ಇಲ್ಲಿ ನಾವು ಅರ್ಶಿನ ಕುಂಕುಮ, ಅಕ್ಷತೆ, ಆ ಕಾರ್ಡ್ನ ಇನ್ಸರ್ಟ್ ಮಾಡೋದಾಗಲಿ ಅದೆಲ್ಲ ಮಾಡ್ಕೊಂಡು ಕೂತಿದ್ವಿ. ಸೊ ಇಲ್ಲಿ ಅದಕ್ಕಿಂತ ಮುಂಚೆ ನಾನು ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ, ಲಾಸ್ಟ್ ನಾನೇನು 2 ಡೇಸಿಂದ ನಾನು ವ್ಲಾಗ್ ಹಾಕ್ತಾಯಿದ್ದೀನಿ. ಆ ವ್ಲಾಗ್ಸ್ ಆಗ್ದಾಗಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದ್ದೆ. ಐ ಆಮ್ ವೆರಿ 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 ಥ್ಯಾಂಕ್ಫುಲ್ ಟು ಆಲ್. ವ್ಯೂಸ್ ಆಗಲಿ, ಕಮೆಂಟ್ಸ್ ಆಗಲಿ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜಸ್ ಆಗಲಿ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನಗೆ. ಎಲ್ಲರೂ ತುಂಬ ಚೆನ್ನಾಗಿ ದಿನ ವ್ಲಾಗ್ಸ್ ಹಾಕಿ ಅಕ್ಕ, ಹಿಂಗೆ ಹಾಕಿ ಅಕ್ಕ, ಮಿಸ್ ಮಾಡಬೇಡಿ, ದಿನ ಹಿಂಗೆ ಹಾಕಿ ಅಂತ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ದೀರಾ. ಖಂಡಿತ 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 ಹಾಕ್ತೀನಿ. ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ ನಾನು ವ್ಲಾಗ್ಸ್ ಹಾಕೋಕ್ಕೆ. ಯಾಕಂದರೆ ಸ್ವಲ್ಪ ಮೇಕಪ್ ಕಡೆ ನಾನು ಕಮ್ಮಿ ಮಾಡಿದ್ದೀನಿ. ಲೈಕ್ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ನಾನು ಜಾಸ್ತಿ ಹೋಗ್ತಾಯಿಲ್ಲ. ಈಗ ಬೇರೆಯವ್ರನ್ನ ಕಲಿಸ್ಕೊಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರನೇ ನಾನು ಸ್ವಲ್ಪ ಮನೆ ಕಡೆ ಇರೋದ್ರಿಂದ ಮನೇಲಿ ಕೂತು ಬೋರ್ ಆಗ್ತಿತ್ತು ಅಂಥೇಳಿ ನಾನು ವ್ಲಾಗ್ಸ್ನ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ. ಸೊ ಇದಕ್ಕೂ ಸ್ವಲ್ಪ ಟೈಮ್ ಕೊಡೋಣ ಇನ್ಮೇಲಿಂದ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಥ್ಯಾಂಕ್ಫುಲ್ ಟು ಆಲ್ ಅಂತ ಹೇಳ್ಬೋದು. ಸೀರಿಯಸ್ಲಿ ಅಷ್ಟು ಚೆನ್ನಾಗಿ ವ್ಯೂಸ್ ಹೋಗ್ತಾಯಿದೆ ಅಂದರೆ ನಂಬಕ್ಕೆ ಆಗ್ತಿಲ್ಲ ನನಗೆ. ವೆರಿ ಥ್ಯಾಂಕ್ಫುಲ್ ಟು ಆಲ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು ಲಗ್ನ ಪತ್ರಿಕೆಗೆ ಎಲ್ಲರೂ ಪೂಜೆ ಮಾಡ್ತಾ ಇರೋದು. ಇವರು ಬಂದು ನಮ್ಮ ದೊಡ್ಡಮ್ಮ ಅಂತ ಹೇಳಿ, ನಮ್ಮ ದೊಡ್ಡಮ್ಮ. ಇವರೇ ನಮ್ಮ ಇಡೀ ಫ್ಯಾಮಿಲಿಗೆ ದೊಡ್ಡವರು ಅಂತ ಹೇಳ್ಬೋದು. ಸೊ ಅವರೇ ಎಲ್ಲ ಪ್ರತಿಯೊಂದು ಶಾಸ್ತ್ರ ಗೊತ್ತಿರುತ್ತೆ ಅವ್ರಿಗೆ. ಸೊ ಪ್ರತಿಯೊಂದು ಪ್ರೊಸೀಜರ್ ಅವ್ರಿಗೆ ಗೊತ್ತಿರೋದ್ರಿಂದ ನಾವು ಏನೇ ಒಂದು ಮನೇಲಿ ಫಂಕ್ಷನ್ ಸೆಲೆಬ್ರೇಟ್ ಆಗಲಿ, ಏನೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಅವ್ರನ್ನೇ ಫಸ್ಟ್ ಇನ್ವೈಟ್ ಮಾಡೋದು, ಅವ್ರಿಗೆ ಫಸ್ಟ್ ಹೇಳೋದು. ಸೊ ಅವ್ರಿಗೆಲ್ಲ ಪ್ರೊಸೀಜರ್ ಗೊತ್ತಿರುತ್ತೆ ಅಂತ ಹೇಳಿ ನಾವು ಅವ್ರಿಗೆ ಹೇಳ್ತೀವಿ. ಸೊ ನಮ್ಮ ಚಿಕ್ಕಮ್ಮ ಮಾಡೋಕ್ಕಿಂತ ಮುಂಚೆ ಪಿಂಕ್ ಸ್ಯಾರಿ ಒಬ್ಬರು ಮಾಡಿದ್ರು ಗೊತ್ತಾ, ಅವ್ರು ಬಂದು ನಮ್ಮ ಡ್ಯಾಡಿ ಅವರ ಫಸ್ಟ್ ಅತ್ತಿಗೆ. ಸೊ ಅವ್ರ ಹೆಸರು ಬಂದು ಲಲಿತಾ ದೊಡ್ಡಮ್ಮ ಅಂತ ಹೇಳಿ. ಇವ್ರು ಗೊತ್ತಲ್ಲ, ನಮ್ಮ ವ್ಲಾಗ್ಸಲ್ಲೆಲ್ಲ ನೋಡಿರ್ತೀರ, ನಮ್ಮ ಚಿಕ್ಕಮ್ಮ ಅವರು. ನಮ್ಮ ದೊಡ್ಡಮ್ಮನೇ ಆಗಬೇಕು, ಬಟ್ ಚಿಕ್ಕಮ್ಮ 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 ಅಂತ ಚಿಕ್ಕ ವಯಸ್ಸಿಂದ ಕೂಗಿ ಅಭ್ಯಾಸ ಆಗಿಬಿಟ್ಟಿದೆ. ಇವ್ರು ಬಂದು ನಮ್ಮ ಡ್ಯಾಡಿ ಅವರ ಫಸ್ಟ್ ಅಣ್ಣ, ಅವ್ರ ಹೆಸರು ಬೀರಪ್ಪ ಅಂತ ಹೇಳಿ. ಸೊ ನಾನು ಬಂದು ಅಪ್ಪಯ್ಯ ಅಂತ ಕೂಗಿ ಅದೇ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಎಲ್ಲರೂ ಪೂಜೆ ಮಾಡಿ ಹಂಗೆ ನಮ್ಮ ಇಡೀ ಫ್ಯಾಮಿಲಿ ಯಾರ್ಯಾರಿದ್ರು ಅವರೆಲ್ಲರೂ ಬಂದು ಪೂಜೆ ಮಾಡ್ತಾಯಿದ್ರು. ನಮ್ಮ ಡ್ಯಾಡಿ ಒಬ್ಬರೇ ಮಿಸ್ಸಿಂಗು, ಮತ್ತು ನನ್ನ ತಂಗಿರು ಮಿಸ್ಸಿಂಗು. ಅವ್ರು ಕಾಲೇಜ್ಗೆ ಹೋಗಿದ್ರು. ನಮ್ಮ ಡ್ಯಾಡಿಗೆ ಡ್ಯೂಟಿ ಇರೋದ್ರಿಂದ ಇದ್ದಿಲ್ಲ ಅಲ್ಲಿ. ಯಾಕಂದರೆ ಇನ್ನು ಇನ್ವಿಟೇಷನ್ ಕೊಡೋಕ್ಕೆ ಎಲ್ಲದಕ್ಕೂ ಆಫ್ ಡೇಸ್ ಹಾಕಬೇಕಾಗುತ್ತೆ, ಲೀವ್ ಹಾಕಬೇಕಾಗುತ್ತೆ ಅಂತ ಹೇಳಿ. ಸೊ ಡ್ಯೂಟಿಗೆ ಹೋಗಿದ್ರು. ನಮ್ಮ ಅಕ್ಕನೂ ಅಷ್ಟೇ ಕೆಲ್ಸಕ್ಕೆ ಹೋಗ್ತಾಯಿದ್ಲು. ಇನ್ನು ಮದುವೆ ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಅವಳು ರಿಸೈನ್ ಮಾಡಿಕೊಂಡ್ಳು. ಸೊ ಇವ್ರು ಬಂದು ನಮ್ಮ ಅಕ್ಕ ಲಲಿತಾ ದೊಡ್ಡಮ್ಮ ಅಂತ ಹೇಳಿದ್ನಲ್ಲ, ನಮ್ಮ ಡ್ಯಾಡಿ ಅವರ ಫಸ್ಟ್ ಅಣ್ಣ ಮಗಳು ಇವರು. ಸೊ ಎಲ್ಲ ಅಕ್ಕಪಕ್ಕನೇ ಇರೋದು. ನಮ್ಮದು ಒಂದು ಲೈಕ್ ಏನು ಹೇಳ್ತಾರೆ, ವಟಾರ ಥರ ಎಲ್ಲ ಅಕ್ಕಪಕ್ಕನೇ. ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆ, ಮಾಮ ಎಲ್ಲ ಅಕ್ಕಪಕ್ಕನೇ ಇರೋದು. ಸೊ ಇವ್ರು ಬಂದು ಕಾವ್ಯ ಅವರ ಮಮ್ಮಿ, ಡ್ಯಾಡಿ. ನಮ್ಮ ಡ್ಯಾಡಿ ಇದ್ದಾರಲ್ಲ ಅವರ ಸೆಕೆಂಡ್ ಅಣ್ಣ ವೆಂಕಟೇಶ್ ಅಂತ ಹೇಳಿ ಇವ್ರ ಹೆಸರು. ವೆಂಕಟೇಶ್ ದೊಡ್ಡಪ್ಪ ಮತ್ತು ಉಮಾ ದೊಡ್ಡಮ್ಮ. ಸೊ ಇಬ್ಬರು ನಮ್ಮ ಡ್ಯಾಡಿಗೆ ಟೋಟಲ್ 2 ಅಣ್ಣಂದರು ಮತ್ತು 3 ಅಕ್ಕಂದರು. ಸೊ ಲಾಸ್ಟ್ ಬಂದು ನಮ್ಮ ಡ್ಯಾಡಿ. ಸೊ ಈ ಥರ ಎಲ್ಲ ಕೇಳ್ತಾಯಿದ್ರಿ, ನಿಮ್ಮ ತಂಗಿ ಮದುವೆನಾ ಅಂತ ಹೇಳಿ. ಇಲ್ಲ, ನನ್ನ ತಂಗಿ ಮದುವೆ ಅಲ್ಲ, ನನ್ನ ತಂಗಿ ಇನ್ನೂ ಓದ್ತಾ ಇದ್ದಾಳೆ. ಇನ್ನೂ 4 to 5 years ಅವಳಿಗಿನ್ನ ಮದುವೆ ಮಾಡಲ್ಲ, ಪ್ಲ್ಯಾನಲ್ಲೂ ಇಲ್ಲ. ಯಾಕಂದರೆ ಇನ್ನೂ ಚಿಕ್ಕವಳು. ಸೊ ಅದಕ್ಕೋಸ್ಕರನೇ. ಆ್ಯಂಡ್ ಇಲ್ಲಿ ನಮ್ಮ ದೊಡ್ಡಪ್ಪ ಮಗಳಿದ್ರಲ್ಲ, ಸೊ ನನಗೆ ಬೇಗ ಫಿಕ್ಸ್ ಆಯಿತು ಅಂತ ಹೇಳಿ ನನಗೆ ಬೇಗ ಮಾಡಿದ್ರು ಅಷ್ಟೇ. ಇವಳು ಬಂದು ಫಸ್ಟ್ ನಮ್ಮ ಮನೇಲಿ ಮೇಲೆ ನಮ್ಮ ದೊಡ್ಡಪ್ಪ ಇರ್ತಾರೆ, ನಾವು ಕೆಳಗಡೆ ಇರ್ತೀವಿ. ಸೊ ಇವ್ರು ಫಸ್ಟ್ ಮಗಳವರು ನಮ್ಮ ದೊಡ್ಡಪ್ಪಗೆ. ಸೊ ಅವರು ಮದುವೆ ಫಿಕ್ಸ್ ಆಗಿದ್ದು. ಮದುವೆ ಬಂದು March 4th 5th ಇದ್ದಿದ್ದು. ಸೊ ಇನ್ನೊಂದೇನೆಂದರೆ, ನಮ್ಮ ಅಜ್ಜಿ ಸತ್ತು ಒಂದು ವರ್ಷಕ್ಕೇ ನಾವು ಮದುವೆ ಮಾಡಬೇಕಾಗಿತ್ತು. ಸೊ ಕರೆಕ್ಟಾಗಿ 1 ವರ್ಷಕ್ಕೇ ಮಾಡ್ತಾಯಿದ್ದೀವಿ. ನಮ್ಮ ಅಜ್ಜಿ ಸತ್ತಿದ್ದು March 3rd, 4th 5th ಮದುವೆ ನಾವೆಲ್ಲ ಪ್ರತಿಯೊಂದು ಪುರೋಹಿತರ ಹತ್ರನೇ ಕೇಳಿ, ಅದಾದಮೇಲೆ February 21st ಬಂದು ನಮ್ಮ ಅಜ್ಜಿ ಪೂಜೆ ಮಾಡಿದ್ವಿ ನಾವು, 1 ವರ್ಷದ ಪೂಜೆ. ಸೊ ಆ ಟೈಮಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತೇಳಿ ನಾವು ಆ ಟೈಮಲ್ಲಿ ಮಾಡ್ಕೊಂಡ್ವಿ ಅಜ್ಜಿ ಪೂಜೆ. ಆ್ಯಂಡ್ ಅದಾದಮೇಲೆ
4th 5th ಮದುವೆ ಇತ್ತು. ಸೊ ಅದಕ್ಕಿಂತ ಮುಂಚೆ ತುಂಬ ಶಾಸ್ತ್ರಗಳಿದೆ, ಬಟ್ ನಾನು ಅದರಲ್ಲಿ ಯಾವುದು ವ್ಲಾಗ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ನನ್ನ ಹತ್ರ ಎಷ್ಟಾಗಿದೆ ಅಷ್ಟು ವ್ಲಾಗ್ಸ್ನ ಮಾಡಿದ್ದೀನಿ. ಯಾಕಂದರೆ ಕಾವ್ಯ ಓಡಾಡೋಕ್ಕಾಗಲ್ಲ ಅಂತ ಪ್ರತಿಯೊಂದು ನನಗೆ ವಹಿಸ್ಬಿಟ್ಟಿದ್ಲು. ಮೇಕಪ್ದು, ನೇಲ್ ಆರ್ಟು, ಜುವೆಲ್ಸ್ದು, ಸ್ಯಾರಿ ಬ್ಲೌಸಿಂದ ಹಿಡ್ದು ಪ್ರತಿಯೊಂದಿಗೂ ನಾನೇ ಓಡಾಡ್ತಾ ಇದ್ದಿದ್ದು ಅಲ್ಲಿ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಹಿಂಸೆ ಆಗ್ತಾಯಿತ್ತು ಅಲ್ಲಿ ವ್ಲಾಗ್ಸ್ ಮಾಡೋದಾಗಲಿ, ಮತ್ತು ಅಲ್ಲಿ ಫಂಕ್ಷನ್ಸಲ್ಲೆಲ್ಲ ಇರೋದಕ್ಕಾಗಲಿ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು. ಆ್ಯಂಡ್ ಫಸ್ಟು ಇನ್ನೊಂದೇನೆಂದರೆ ನಮ್ಮ ಮನೆ ಕಡೆ ಎಲ್ಲ ಹೊಸ್ಕೆ ಹಾಕ್ತಾರೆ. ಅಂದರೆ ಮೆಚ್ಯೂರ್ ಟೈಮಲ್ಲಿ ಕೆಲವ್ರು ಮೆಚ್ಯೂರ್ ಟೈಮಲ್ಲಿ ಹಾಕ್ತಾರೆ, ಬಟ್ ನಾವು ಮೆಚ್ಯೂರ್ ಟೈಮಲ್ಲಿ ಹಾಕಲ್ಲ, ಮದುವೆ ಟೈಮಲ್ಲಿ ಹಾಕೋದು. ನನಗೂ ಅಷ್ಟೇ ನಾನು ಮೆಚ್ಯೂರ್ ಆದಾಗ ಹಾಕಿಲ್ಲ, ಮದುವೆ ಟೈಮಲ್ಲೇ ಹಾಕಿದ್ರು. ಬಟ್ ಆವಾಗ ಕೊರೋನಾ ಟೈಮ್ ಫುಲ್ಲು ಚಳಿ ಅಂತ ಹೇಳಿ ಒಳಗಡೆನೇ ಮಲಗಿಸ್ಕೊಂಡ್ರು. ಆಚೆನೇ ಇರಬೇಕು. ಆ್ಯಕ್ಚುಲಿ ಹೊಸ್ಕೆ ಹಾಕಿದ್ರೆ ಆಚೆ ಗುಡಿಸ್ಲು ಥರ ಹಾಕಿರ್ತಾರೆ, ಅದರೊಳಗಡೆನೇ ಇರಬೇಕು. ನಮ್ಮ ಅಕ್ಕ 3 days ಅಲ್ಲೇ ಇದ್ಲು, ಆಚೆನೇ ಇದ್ಲು, ಮನೆ ಒಳಗಡೆ ಅಲೋ ಮಾಡಿಲ್ಲ ಅವಳನ್ನ. ನನಗೆ ಚಳಿ ಇತ್ತು ಅಂತೇಳಿ ನನ್ನ ಒಳಗಡೆ ಕರ್ಕೊಂಡಿದ್ರು, ಬಟ್ ಇವಳಿಗೆ ಆಚೆನೇ ಮಾಡಿದರು. ನಾನು ಫಸ್ಟ್ ಡೇ ಮಾತ್ರ ಹೋಗಿ ನೈಟ್ ಅರ್ಶಿನ ಇಕ್ಬಿಟ್ಟು ಬಂದಿದ್ದೆ ಅಷ್ಟೇ. ಸೆಕೆಂಡ್ ಡೇ ಹೋಗಿಲ್ಲ ನಾನು, ಯಾಕಂದರೆ ನಾನು ಸೆಕೆಂಡ್ ಡೇ ಮೇಕಪ್ಗೆ ಹೋಗಿದ್ದೆ. ಇದು ನೆಕ್ಸ್ಟ್ ಬಂದು ದೊಡ್ಡ ಹೊಸ್ಕೆ ಅಂತ ಹೇಳ್ತಾರೆ, ಆ ಹೊಸ್ಕೆಗೂ ನಾನು ಇರಲಿಲ್ಲ, ಜಸ್ಟ್ ಮೇಕಪ್ ಮಾಡಿಬಿಟ್ಟು ಹೊರಟ್ಬಿಟ್ಟೆ. ಯಾಕಂದರೆ ನೆಕ್ಸ್ಟ್ ಡೇ ನಾನು ಜುವೆಲ್ಸ್ ತೊಗೊಳೋದಾಗಲಿ ಎಲ್ಲ ಮಾಡಬೇಕಾಗಿತ್ತು, ಬಳೆ ಶಾಸ್ತ್ರಕ್ಕೆ ಏನೇನು ಬೇಕಿತ್ತು ಅದೆಲ್ಲ ನೋಡ್ಕೊಬೇಕಾಗಿತ್ತು ಅಂತ ಹೇಳಿ ನಾನು ಬಂದುಬಿಟ್ಟೆ. ಮೇಕಪ್ ಮಾಡಿ ಸ್ಯಾರಿ ಉಡಿಸಿ ಎಲ್ಲ ಬಂದುಬಿಟ್ಟೆ. ಸೊ ಮಿಕ್ಕಿದೆಲ್ಲ ಅವರೇ ಮಾಡ್ಕೊತಾಯಿದ್ರು. ಆ್ಯಂಡ್ ಇಲ್ಲಿ ಪತ್ರಿಕೆ ಪೂಜೆ ಎಲ್ಲ ಅದಾದಮೇಲೆ ನೆಕ್ಸ್ಟ್ ಡೇ ಬಂದು ನಾವು ಮನೆ ದೇವಸ್ಥಾನಕ್ಕೆ ಹೋದ್ವಿ. ಪತ್ರಿಕೆ ತೊಗೊಂಡು ನಾವು ಯಾರಿಗೂ ಕೊಡೋಲ್ಲ, ಮನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಅದಾದಮೇಲೆ ಇಲ್ಲಿ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನಕ್ಕೆಲ್ಲ ಹಂಚಿ, ನಮ್ಮ ಮನೆ ಹತ್ರ ನಮ್ಮದೇ ದೇವಸ್ಥಾನ ಇದೆ, ಕರ್ಮರಿಯಮ್ಮ ಹುಚ್ಚಮ್ಮ ಅಂತ ಹೇಳಿ. ಸೊ ಅಲ್ಲಿ ಅವ್ರದ್ದು ಅರ್ಕೆಗಳಿರುತ್ತಲ್ಲ, ಸೊ ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ಇನ್ವಿಟೇಷನ್ ಎಲ್ಲ ದೇವರಿಗೆ ಕೊಟ್ಟು, ಅದಾದಮೇಲೆ ನಮ್ಮ ಮನೇಲಿ ನಮ್ಮ ದೊಡ್ಡಮ್ಮ ಇಲ್ಲಿ ಅರ್ಶಿನ ಕುಂಕುಮ ತಗೋತಿದ್ರಲ್ಲ, ಅವ್ರ ಮನೆಗೆ ಹೋಗಿ ದೊಡ್ಡವ್ರಿಗೆಲ್ಲ ಮೊದಲು ಯಾರ್ಯಾರು ದೊಡ್ಡವರು ಇದ್ದಾರೋ ಅವ್ರಿಗೆಲ್ಲ ಕೊಟ್ಟು ಅದಾದಮೇಲೆ ರಿಲೇಟಿವ್ಸ್ಗೆ ಹಂಚಿದ್ವಿ. ಸೊ ಇಷ್ಟು ಅದಾದಮೇಲೆ ಪೂಜೆ ಎಲ್ಲ ಆದಮೇಲೆ ಇದೊಂದು ಸಂಪ್ರದಾಯ ಇರುತ್ತಲ್ವ, ಅರ್ಶಿನ ಕುಂಕುಮ ಕೊಡೋದು ದೊಡ್ಡವ್ರಿಗೆಲ್ಲ. ಸೊ ಅವ್ಳು ಮದುವೆ ಆಗ್ತಿರೋದ್ರಿಂದ ಅವಳಿಗೂ ಅರ್ಶಿನ ಕುಂಕುಮ ಇಡ್ತಾರೆ. ಆ್ಯಂಡ್ ಇಲ್ಲಿ ನಮ್ಮಮ್ಮ ಎಲೆ ಅಡಿಕೆ ಸ್ವೀಟು ಅದೆಲ್ಲ ಕೊಡ್ತಾಯಿದ್ರು. ಅದಾದಮೇಲೆ ತುಂಬ ಜನ ಲಾಸ್ಟ್ ವ್ಲಾಗಲ್ಲಿ ನಿಮ್ಮ ಸ್ಯಾರಿ ಪ್ರೈಸಸ್ ಯಾವುದೂ ಹೇಳಿಲ್ಲ ನೀಟಾಗಿ ಅಂತ ಹೇಳ್ತಾಯಿದ್ರಿ. ಆ್ಯಕ್ಚುಲಿ ನಾನು ಯಾವುದೂ ಹೇಳಬಾರ್ದು ಅಂತಲೇ ಇದ್ದೆ, ಯಾಕಂದರೆ ಸುಮ್ಮನೆ ಪ್ರಾಬ್ಲಮ್ ಆಗೋದು ಬೇಡ. ಯಾಕಂದರೆ ರಿಲೇಟಿವ್ಸ್ ಎಲ್ಲ ನನ್ನದು ವ್ಲಾಗ್ಸ್ ಎಲ್ಲ ನೋಡ್ತಾರಲ್ವ. ಸೊ ನಾನು ತೊಗೊಂಡಿದ್ದು ಯಾವ್ದ್ಯಾವುದು ಅಂತ ಮಾತ್ರ ಹೇಳಿದ್ದೀನಿ. ಬೇರೆ ನಮ್ಮ ದೊಡ್ಡಮ್ಮ ಅವ್ರು ನನಗೆ ಏನು ಕೊಡಿಸಿದಾರೋ ಅದನ್ನು ನಾನು ಹೇಳಿಲ್ಲ ವ್ಲಾಗಲ್ಲಿ. ಬರೀ ನಾನು ಯಾವ್ದು ಪರ್ಚೇಸ್ ಮಾಡ್ಕೊಂಡಿದ್ದೀನಿ ನನ್ನ ಸಂಪಾದನೆ ದುಡ್ಡಲ್ಲಿ ಅದನ್ನು ಮಾತ್ರ ನಾನು ಹೇಳಿದ್ದೀನಿ. ನೀವು ನೋಡ್ಬೋದು, ಯಾರು ಕ್ಲಿಯರಾಗಿ ವ್ಲಾಗ್ನ ನೋಡ್ತಾರೋ ಅವ್ರಿಗೆ ಗೊತ್ತಾಗುತ್ತೆ. ಬಟ್ ಯಾರ್ಯಾರು ಸ್ಕಿಪ್ ಮಾಡಿ ನೋಡ್ತಿರೋ ಅವ್ರಿಗೆ ವ್ಲಾಗ್ ಖಂಡಿತ ಅರ್ಥ ಆಗಲ್ಲ. ಅರ್ಧಂಬರ್ಧ ನೋಡಿಬಿಟ್ಟು ನೀವು ಯಾವುದು ವ್ಲಾಗ್ ಅಮೌಂಟ್ ಹೇಳಿಲ್ಲ, ಅದು ಹೇಳಿಲ್ಲ, ಇದು ಹೇಳಿಲ್ಲ ಅಂತ ಸುಮ್ಮನೆ ಅನ್ನೆಸೆಸರಿಯಾಗಿ ಕಮೆಂಟ್ ಆಗ್ತಾಯಿದ್ರಿ. ನಾನು ಹೇಳಿದ್ದೆ, ಫಸ್ಟೇ ನಾನು ಹೇಳಿದ್ದೇನೆ ವ್ಲಾಗಲ್ಲೇ, ನಾನು ಯಾವುದೂ ಅಮೌಂಟ್ ಹೇಳಲ್ಲ, ನಾನು ತೊಗೊಂಡಿರೋದು ಮಾತ್ರ ನಾನು ಹೇಳಿದೆ. ಮತ್ತು ಬ್ರೈಡುದು ಕೂಡ ನಾನು ಅಮೌಂಟ್ ರಿವೀಲ್ ಮಾಡಿಲ್ಲ, ಸುಮ್ಮನೆ ಬೇಡ ಅಂತ ಹೇಳಿ ನಾನು ರಿವೀಲ್ ಮಾಡಿಲ್ಲ. ಸೊ ತುಂಬ ಜನ ಲಾಸ್ಟ್ ವ್ಲಾಗಲ್ಲಿ ಮಂಗಲಸೂತ್ರದನ್ನು ಕೇಳಿದ್ದೀರಾ, ನಾನು ಹೇಳ್ತೀನಿ. ಅದು ರೀಸೆಂಟಾಗೆ ತೊಗೊಂಡಿದ್ದು ಶಾರ್ಟ್ ಚೈನ್ ಮಂಗಲಸೂತ್ರ, ಅದನ್ನು ನಾನು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನೀವು, ಟೋಟಲ್ ನಾವು 900 ಸಮಥಿಂಗ್ ಕಾರ್ಡ್ಸ್ ಓಡಿಸಿದ್ವಿ. ಸುಮ್ಮನೆ ನಾನೇನು ಮಾಡಿದೆ, ನಾನು ಹಾಕ್ತಿದ್ನಲ್ಲ ಅರ್ಶಿನ ಕುಂಕುಮ ಎಲ್ಲ, ಅದರಲ್ಲಿ ನಾನು ಇನ್ಸರ್ಟ್ ಮಾಡೋಣ ಅಂತ ಎತ್ಕೊಂಡೆ. ಬಟ್ ಅದು ತುಂಬ ಟೈಟಾಗಿತ್ತು, ಹಾಕೋಕ್ಕಾಗ್ತಾಯಿರಲಿಲ್ಲ ಅಂದ್ಬಿಟ್ಟು ನಾನು ನಮ್ಮ ಮಮ್ಮಿಗೆ ಕೊಟ್ಬಿಟ್ಟೆ. ನಮ್ಮ ಮಮ್ಮಿ ಹಾಕ್ತಾಯಿದ್ರು ಆ್ಯಂಡ್ ನಮ್ಮ ಚಿಕ್ಕಮ್ಮ ಬಂದು ಅರ್ಶಿನ ಕುಂಕುಮ ಇಡ್ತಾಯಿದ್ರು, ನಾನು ಬಂದು ಅಕ್ಷತೆ ಹಾಕ್ತಾಯಿದ್ದೆ. ಸೊ ಈಸಿಯಾಗಿರಲಿ ಅಂತ ಈಸಿಯಾಗಿದೆ ಮಾತ್ರ ನಾನು ಮಾಡಿದೆ. ಯಾಕಂದರೆ ಎಷ್ಟು ಬೇಕೋ ಅಷ್ಟು ಗಾಜನ್ನ ಓಡಿಸಿರ್ತಾರೆ, ಸುಮ್ಮನೆ ನಾವು ವೇಸ್ಟ್ ಮಾಡಿದ್ರೆ ಸಾಲದೆ ಬಂದ್ಬಿಡುತ್ತೆ ಅಂತ ಹೇಳಿ ನಾನು ಏನು ಜಾಸ್ತಿ ಇದು ಮಾಡೋಕ್ಕೋಗಿಲ್ಲ. ಸೊ ಈ ಡ್ರೆಸ್ ಬಗ್ಗೆನೂ ತುಂಬ ಜನ ಕೇಳ್ತಾಯಿದ್ರಿ. ಈ ಕಾರ್ಡ್ ಸೆಟ್ ಬಂದು ನಂದಲ್ಲ, ನನ್ನ ತಂಗಿದು. ಸೊ ಹೆಂಗೆ ಅಂದರೆ ನನ್ನ ತಂಗಿ ನನ್ನ ಬಟ್ಟೆ ಹಾಕೋತಾಳೆ, ನಾನು ನನ್ನ ತಂಗಿ ಬಟ್ಟೆ ಹಾಕೋತೀನಿ. ಅಂದರೆ ನಾನು ಈ ನಡುವೆ ವೆಯ್ಟ್ ಪುಟ್ ಆನ್ ಆಗಿದ್ದೀನಿ. ಸೊ ನನ್ನ ಬಟ್ಟೆ ಇವಾಗ ಅವಳಿಗಾಗಲ್ಲ, ಅವಳ ಬಟ್ಟೆ ಇವಾಗ ನನಗಾಗಲ್ಲ, ಆ ಥರ ಆಗಿಬಿಟ್ಟಿದೆ. ಸ್ಟಿಚ್ ಬಿಚ್ಚಿ ಹಾಕ್ಕೋಬೇಕು, ಸ್ಟಿಚ್ ನನ್ನ ಬಟ್ಟೆ ಹಾಕ್ಕೋಬೇಕಂದ್ರೆ ಸ್ಟಿಚ್ ಹಾಕ್ಸ್ಕೋಬೇಕು, ಆ ಥರ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ನನ್ನ ವ್ಲಾಗ್ಸ್ಗೂ ಅಷ್ಟೇ ತುಂಬ ಜನ ಸಪೋರ್ಟ್ ಮಾಡ್ತಾರೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ. ನಾನೇನೋ ಇಲ್ಲ ಅಂದರೆ ನಾನು ಮುಹೂರ್ತಮ್ ಟೈಮಲ್ಲೂ ಅಷ್ಟೇ ರಿಸೆಪ್ಷನಲ್ಲಿ ನಾನೇನು ವ್ಲಾಗ್ ಮಾಡೋಕ್ಕಾಗಿಲ್ಲ, ಫೋಟೋಸ್ ಇದ್ದರೆ ಅಟ್ಯಾಚ್ ಮಾಡ್ತೀನಿ. ಆ್ಯಂಡ್ ನೀವು ನೋಡ್ಬೋದು ಇಲ್ಲಿ ತುಂಬ ಜನ ಈ ಥರ ಕಂಟೆಂಟ್ ಮಾಡೋ, ಆ ಥರ ಕಂಟೆಂಟ್ ಮಾಡೋ ತುಂಬ ಚೆನ್ನಾಗಿ ಎಲ್ಪ್ ಮಾಡ್ತಾರೆ. ಲೈಕ್
ಏನು ಹೇಳ್ತಾರೆ, ಸಜೆಷನ್ಸ್ ಕೊಡ್ತಾರೆ ವ್ಲಾಗ್ಸ್ ಬಗ್ಗೆ ಎಲ್ಲ. ನಮ್ಮ ದೊಡ್ಡಮ್ಮ, ಚಿಕ್ಕಮ್ಮ, ನಮ್ಮ ದೊಡ್ಡಪ್ಪ, ದೊಡ್ಡಪ್ಪ ಎಲ್ಲರೂ ವ್ಲಾಗ್ಸ್ಗೆ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಕೇಳ್ತಾರೆ, ಯಾಕೆ ವ್ಲಾಗ್ಸ್ ಆಗ್ತಾಯಿಲ್ಲ, ಹಾಕು ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ ನಮ್ಮ ಫ್ಯಾಮಿಲೀಲಿ. ಸೊ ಸಪೋರ್ಟಿವ್ ಫ್ಯಾಮಿಲಿ ಅಂತ ಹೇಳ್ಬೋದು ನಮ್ಮದು. ಇಡೀ ನಮ್ಮದು ಕುಟುಂಬನೇ ದೊಡ್ಡ ಕುಟುಂಬ, ತುಂಬ ಸಪೋರ್ಟಿವ್ ಫ್ಯಾಮಿಲಿ ಅಂತ ಹೇಳ್ಬೋದು. ಸೊ ಒಂಥರ ಬ್ಲೆಸ್ಡ್ ಅನಿಸುತ್ತೆ. ಆ್ಯಂಡ್ ನನ್ನ ಮಕ್ಕಳನ್ನ ನೋಡ್ಕೊಳ್ಳೋದು ಕೂಡ ಅಷ್ಟೇ. ನಾನು ಇಲ್ಲ ಅಂದರೆ ಇಬ್ಬರನ್ನೂ ಇಲ್ಲೇ ಬಿಟ್ಬಿಟ್ಟು ಹೋಗಿರ್ತೀನಿ. ಸೊ ಅವ್ರನ್ನೂ ನೋಡ್ಕೋತಾರೆ, ಎಲ್ಲರೂ ನೋಡ್ಕೋತಾರೆ. ಆ್ಯಂಡ್ ನನ್ನ ಮಕ್ಕಳನ್ನ ಸ್ಕೂಲ್ಗೂ ಅಲ್ಲೇ ಹಾಕಿದ್ದೀನಲ್ವ, ಸ್ಟಡೀಸು ಅಷ್ಟೇ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಟ್ಯೂಷನ್ ಅಂದರೆ ನನ್ನ ತಂಗಿ ಟ್ಯೂಷನ್ ತೆಗಿತಾಳೆ. ಸೊ ಅಲ್ಲಿ 14 to 15 ಮೆಂಬರ್ಸ್ ಬರ್ತಾರೆ. ಸೊ ಸುಮ್ಮನೆ ಇಲ್ಲಿ ಕೆಳಗಡೆ ಯಾರು ಇರ್ತಾರೆ ಅಂತೇಳಿ, ಯಾಕಂದರೆ ನನ್ನ ತಂಗಿರು ಕೂಡ ಕಾಲೇಜ್ಗೆ ಹೋಗಿರ್ತಾರೆ. ಅವರಿರೋ ಟೈಮಲ್ಲಿ ಓದಿಸ್ತಾರೆ, ಇಲ್ಲ ಅಂದರೆ ಮೇಲೇ ಹೋಗ್ತಾಳೆ, ಅವಳೇ ಬ್ಯಾಗ್ ಎತ್ಕೊಂಡು ಮೇಲೆ ಹೋಗ್ತಾಳೆ. ತನುಜ ಆರಾಮಾಗಿ ಹೇಳ್ಕೊಡ್ತಾಳೆ. ಅಂದರೆ ಇವಳು ಪಿಕಪ್ ಚೆನ್ನಾಗಿ ಮಾಡ್ಕೋತಾಳೆ ಅಂತೇಳಿ ಅವಳಿಗೆ ಸ್ವಲ್ಪ ಆರಾಮು. ಅಂದರೆ ಅವಳದು ಸ್ಕ್ರ್ಯಾಚಿಂದ ಹಿಡಿದು ಇವಾಗ ಏನು ಕಲ್ತಿದ್ದಲ್ಲ ಎಲ್ಲ ಪ್ರತಿಯೊಂದು ನನ್ನ ತಂಗಿನೇ ಹೇಳ್ಕೊಟ್ಟಿರೋದು ತನುಜ. ಸೊ ಈ ಥರ ಒಂಥರ ಖುಷಿ ಆಗುತ್ತೆ. ಎಲ್ಲದರಲ್ಲೂ ಈ ಥರ ಸಜೆಷನ್ಸ್ ಆಗಲಿ, ಹೆಲ್ಪ್ ಮಾಡೋದಾಗಲಿ, ಪ್ರತಿಯೊಂದು ಮಾಡಿದ್ರೆ ಒಂಥರ ಖುಷಿ ಆಗುತ್ತೆ ಗೈಸ್, ಅಷ್ಟೇ. ಸೊ ಇದು ಬಂದು ಸೀರೀಸ್ 2 ವ್ಲಾಗ್ ಆಗಿರುತ್ತೆ. ಸೊ ಲಾಸ್ಟಲ್ಲಿ ಈ ಪತ್ರಿಕೆಯಲ್ಲಿ ನೀವು ನೋಡ್ಬೋದು March 4th and 5th ಮದುವೆ ಆಗಿದೆ. ಆ್ಯಂಡ್ ಹುಡುಗಿ ಹೆಸರು ಬಂದು ಕಾವ್ಯ ಆ್ಯಂಡ್ ಹುಡುಗ ಹೆಸರು ಬಂದು ರಘುನಂದನ್. ಸೊ ಪತ್ರಿಕೆಯಲ್ಲಿ ಲಾಸ್ಟಲ್ಲಿ ನಮ್ಮ ಡ್ಯಾಡಿ ಮತ್ತು ನಮ್ಮ ದೊಡ್ಡಪ್ಪ ನಂಬರ್ ಹಾಕಿದ್ರು. ಯಾಕಂದರೆ ಲೊಕೇಶನ್ ಯಾರಿಗೂ ಗೊತ್ತಾಗಿಲ್ಲ ಅಂದರೆ ಕಾಲ್ ಮಾಡಿ ಬರೋಕ್ಕೆ ಅಂತ ಹಾಕಿರ್ತಾರೆ. ಆ್ಯಂಡ್ ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್ ಸೀರೀಸ್ 1 Part 1 ವ್ಲಾಗ್ ಆಗಿರುತ್ತೆ ಇದು. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ದಿನ ವ್ಲಾಗ್ಸ್ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡಿ. ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಕೀಪ್ ಸಪೋರ್ಟಿಂಗ್.